ಒಂದು ಹಲವು ಶತಮಾನಗಳ ಹಿಂದೆ, ಸಾಮಾನ್ಯ ನನಗೆ ಸಮಯ ಹೇಳಲಿಕ್ಕೆ ಕಷ್ಟ, ಶತಮಾನಗಳ ಹಿಂದೆ ಎಲ್ಲೂರು ಪ್ರದೇಶದಲ್ಲಿ, ಕುಂಡದ್ದಾಯರಿಗೆ ಈ ಸಂಗತಿಗಳೆಲ್ಲ ಗೊತ್ತಿದೆ, ಶತಮಾನಗಳ ಹಿಂದೆ ಎಲ್ಲೂರು ಕ್ಷೇತ್ರದಲ್ಲಿ ಒಂದು ದೊಡ್ಡ ಯಜ್ಞ ಆಯಿತು. ಯಜ್ಞ ಮಾಡಿದಂತಹ ವ್ಯಕ್ತಿ ಎಲ್ಲೂರು ಸೀಮೆಗೆ ಸಂಬಂಧಪಟ್ಟಂತಹ ರಾಜ. ಆ ರಾಜ ದೊಡ್ಡ ಯಜ್ಞವನ್ನು ಮಾಡಲಿಕ್ಕೆ ಹೊರಡುವ ಸಮಯದಲ್ಲಿ ಯಜ್ಞಕ್ಕೆ ಕುಂಡವನ್ನು ಕಟ್ಟಬೇಕು. ಕುಂಡವನ್ನು ಕಟ್ಟುವುದು ಯಾರು ಅಂತ ಅವನು ಶೋಧನೆ ಮಾಡಲಿಕ್ಕೆ ಹೊರಟ. ಕುಂಡವನ್ನು ಕಟ್ಟುವವರು ಬೇಕು ನಮಗೆ, ಆಯಬದ್ಧವಾದಂತಹ ಕುಂಡವನ್ನು ಯಾರು ಕಟ್ಟಿಕೊಡ್ತಾರೆ ಅಂತ ನೋಡ್ತಾ ಹೊರಟಾಗ ಅವರಿಗೆ ಒಂದು ಮನೆತನ ಸಿಕ್ಕಿತು. ಈ ಮನೆತನದವರು ಕಟ್ಟಿಕೊಟ್ಟ ಕುಂಡದಲ್ಲಿ ನಾನು ಯಜ್ಞವನ್ನು ಮಾಡಿಸಿದರೆ ದೇವರು ತೃಪ್ತರಾಗ್ತಾರೆ ಅಂತ ರಾಜನಿಗೆ ಮನವರಿಕೆಯಾಯಿತು. ಆ ಮನೆತನಕ್ಕೆ ಆರ್ಡರ್ ಮಾಡಿದ, ಆದೇಶ ಕೊಟ್ಟ, ನೀವು ನಮಗೆ ಈ ಯಜ್ಞಕ್ಕೆ ಬೇಕಾದ ಕುಂಡವನ್ನು ಕಟ್ಟಿಕೊಡಿ ಅಂತ. ಕುಂಡವನ್ನು ಕಟ್ಟಿಕೊಟ್ಟ ಮನೆತನದವರೇ ನಮ್ಮ ಕುಂಡಂತಾಯರು. ನಾನು ಈ ಮಾತನ್ನು ಯಾಕೆ ಹೇಳಲಿಕ್ಕೆ ಹೊರಟೆ ಅಂತ ಕೇಳಿದ್ರೆ, ಕಾಪು ಮಾರಿಯಮ್ಮನಲ್ಲೂ ಒಂದು ದೊಡ್ಡ ಯಜ್ಞ ನಡೆದಿದೆ. ಆ ಯಜ್ಞಕ್ಕೆ ಹೆಸರು ಜ್ಞಾನ ಯಜ್ಞ ಅಂತ. ಜ್ಞಾನ ಎನ್ನುವಂತಹ ಯಜ್ಞಕ್ಕೆ ಮಹಾಮಾತೆ ಕಾಪು ಮಾರಿಯಮ್ಮ ಎನ್ನುವಂತಹ ದೊಡ್ಡ ಕುಂಡವನ್ನು ನಮಗೆ ಇವತ್ತು ಕುಂಡಂತಾಯರು ಕಟ್ಟಿಕೊಟ್ಟಿದ್ದಾರೆ. ಈ ಕುಂಡದಲ್ಲಿ ಈ ಜ್ಞಾನ ಯಜ್ಞವನ್ನು ನಾವು ನಡೆಸಿದಾಗ ನಿಜವಾಗಲೂ ನಮ್ಮ ಬದುಕು ಸಾರ್ಥಕತೆಗೆ ಬರ್ತದೆ ಅಂತ ಅನ್ನಿಸ್ತದೆ. ವಿಶೇಷವಾಗಿ ಈ ಸಂಪಾದಕ ಮಂಡಳಿಯವರು, ಕುಂಡಂತಾಯರು ಸ್ವಯಂವಾಗಿ ಜಾನಪದ ವಿದ್ವಾಂಸರಾಗಿದ್ದುಕೊಂಡು, ಬಹುಶ್ರುತ ವಿದ್ವಾಂಸರಾಗಿದ್ದುಕೊಂಡು, ಎಲ್ಲ ವಿದ್ವಾಂಸರ ವಿಚಾರಗಳನ್ನು ಕೂಡ ಅದನ್ನು ಸಂಪಾದಿಸಿಕೊಂಡು ದೊಡ್ಡ ಒಂದು ಗ್ರಂಥವನ್ನೇ ರಚನೆ ಮಾಡಿದ್ದಾರೆ. ಮೊದಲಾಗಿ ನಾನು ಅವರಿಗೆ ಗೌರವಪೂರ್ವಕವಾದಂತಹ ನಮಸ್ಕಾರವನ್ನು ಮತ್ತು ಧನ್ಯವಾದವನ್ನು ಈ ಸಮಯದಲ್ಲಿ ನಾನು ಹೇಳ್ತಾ, ಇವತ್ತು ನಾವು ಶ್ರೀಮಾತ ಸುವರ್ಣ ಪುಷ್ಪಾಂಜಲಿ ಎನ್ನುವಂತಹ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೇವೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ನೀವೆಲ್ಲ ನಿಂತದ್ದು ನನ್ನ ಮಾತು ಕೇಳಲಿಕ್ಕೆಲ್ಲ ಊಟಕ್ಕೆ ಹೊರಡಲಿಕ್ಕೆ ಅಂತ ನನಗೆ ಗೊತ್ತಿದೆ. ಆದರೂ ಕೂಡ ಹೇಳುವ ಒಂದು ಅನಿವಾರ್ಯತೆ ಇರುವುದರಿಂದ ಹೇಳಬೇಕಾಗಿರುವಂತಹದನ್ನು ಬಹಳ ಸೂಕ್ಷ್ಮದಲ್ಲಿ ಹೇಳಿ ಮುಗಿಸ್ತೇನೆ. ಶ್ರೀಮಾತ ಅಂತ ಹೇಳಿದ್ರೆ, ಯಾಕೆ ಇದಕ್ಕೆ ಶ್ರೀಮಾತ ಅಂತ ಹೆಸರು ಕೊಟ್ಟಿದ್ದೇವೆ ಅಂತ ಕೇಳಿದ್ರೆ, ಒಂದನೇ ಕಾರಣ ಅದು ತಾಯಿಯ ಹೆಸರು. ಲಲಿತಾ ಸಹಸ್ರನಾಮದಲ್ಲಿ ಬರತಕ್ಕಂತಹ ಮೊದಲನೇ ಹೆಸರು ಶ್ರೀಮಾತ ಅಂತ. ಇದಕ್ಕೆ ಆ ಹೆಸರನ್ನು ಕೊಡಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ಇಲ್ಲಿ ಇದು ಕೇವಲ ಸಭಾಭವನ ಅಲ್ಲ, ಇಲ್ಲಿ ಅನ್ನದಾನವು ನಡೆಯುವುದರಿಂದ ಇದು ಕೇವಲ ಅನ್ನದಾನ ಆಗಬಾರದು, ತಾಯಿಯ ಕೈತುತ್ತು ಆಗಬೇಕು ಎನ್ನುವ ಉದ್ದೇಶದಲ್ಲಿ. ತಾಯಿಯ ಕೈತುತ್ತು ಎಲ್ಲಿ ಆಗಬೇಕು ಅಂತ ಕೇಳಿದ್ರೆ ಶ್ರೀಮಾತಾ ಸಭಾಭವನದಲ್ಲಿ ಆಗಬೇಕು. ಇದು ಕೇವಲ ಅನ್ನ ಅಲ್ಲ, ಒಳಗಡೆ ಇರತಕ್ಕಂತಹ ತಾಯಿಯ ಕೈತುತ್ತು ಆಗಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ವಾಸುದೇವ ಶೆಟ್ಟರು ವಿಶೇಷವಾಗಿ ಕೇಳಿದಾಗ ದೇವರು ಕೊಟ್ಟ ಪ್ರೇರಣೆ ಶ್ರೀಮಾತಾ ಎನ್ನುವಂಥ ಹೆಸರು ಇಲ್ಲಿಗೆ ನಿರ್ಣಯ ಆಯಿತು. ಅದಕ್ಕೋಸ್ಕರವಾಗಿ ಇವತ್ತು ಶ್ರೀಮಾತಾ ಸುವರ್ಣ ಪುಷ್ಪಾಂಜಲಿ, ಅಂದರೆ ವರ್ಣ ಅಂತ ಕೇಳಿದ್ರೆ ಸಂಸ್ಕೃತದಲ್ಲಿ ವರ್ಣಮಾಲೆ ಅಕಾರಾದಿ ಕ್ಷಕಾರ ಪರ್ಯಂತ 50 ಅಕ್ಷರಗಳು ಅಂತ ಇದೆ. ಆ ತಾಯಿಯನ್ನು 50 ಅಕ್ಷರಗಳಿಂದ ನಾವು ಅರ್ಚಿಸ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಶ್ರೀಮಾತಾ ಸುವರ್ಣ ಪುಷ್ಪಾಂಜಲಿ ಎನ್ನುವಂತಹ ನಾವು ಪ್ರಕ್ರಿಯೆಯನ್ನು ಇಟ್ಟುಕೊಂಡಿದ್ದೇವೆ. ನಿಮ್ಮೆಲ್ಲರ ಕೈಯಲ್ಲಿ ಪುಷ್ಪವನ್ನು ಕೊಟ್ಟಿದ್ದೇವೆ. ಆ ಪುಷ್ಪವನ್ನು ನಾವು ದೇವರಿಗೆ ಏನು ಅರ್ಪಿಸಲಿಕ್ಕುಂಟು. ಅದಕ್ಕೆ ಪುಷ್ಪ ಅಂಜಲಿ ಹೇಳಿದ್ರೆ ಕೈ ಅಂತ ಅರ್ಥ. ಕೈಯಲ್ಲಿ ಹಿಡ್ಕೊಂಡಂತಹ ಪುಷ್ಪವನ್ನು ದೇವರಿಗೆ ಅರ್ಪಿಸುವಂತಹ ಪ್ರಕ್ರಿಯೆ. ಇದರೊಡನೆ ಜೊತೆಗೆ ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕುಂಟು. ಇವತ್ತಿನ ದಿವಸ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಇದೆ. ಸಾಯಂಕಾಲದ ದಿವಸ ಘಂಟಾನಾದ, ಬಹಳ ವಿಶಿಷ್ಟವಾದಂತಹ ಸಂಗತಿ ಇದು. ಯಾಕೆ ಗಂಟೆಯನ್ನು ಬಡಿಬೇಕು, ಗಂಟೆಯನ್ನು ಹೊಡೆಯುವುದರ ಮೂಲ ಆಂತರ್ಯ ಏನು ಅಂತ ಕೇಳಿದ್ರೆ, ನಮ್ಮೆಲ್ಲರ ಪೂಜೆಯ ಆರಂಭ ಆಗೋವಾಗ
ನಾವು ಆಡುವ ಒಂದು ಮಂತ್ರ ಇದೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾ ರವಂ ತತ್ರ ದೇವತಾಹ್ವಾನ ಲಾಂಛನಂ. ಘಂಟಾನಾದ ಅಂದರೆ ಏನು ಗೊತ್ತಾ? ಒಮ್ಮೆ ಗಂಟೆಯ ಶಬ್ದವನ್ನು ಬಾರಿಸಿದಾಗ ಆಗಮಾರ್ಥಂತು ದೇವಾನಾಂ, ಯಾರು ಗಂಟೆಯನ್ನು ಬಾರಿಸ್ತಾರೋ ಬಾರಿಸುವವನ ಮನೆಗೆ ಮತ್ತು ಬಾರಿಸುವವನ ಮನಕ್ಕೆ ದೇವರು ಬರ್ತಾರಂತೆ. ಆಗಮಾರ್ಥಂತು ದೇವಾನಾಂ. ಅಷ್ಟು ಮಾತ್ರ ಇದ್ದರೆ ಸಾಲದು. ಗಮನಾರ್ಥಂತು ರಕ್ಷಸಾಂ, ಯಾರು ಗಂಟೆಯನ್ನು ಬಾರಿಸ್ತಾರೋ ಬಾರಿಸಿದವನ ಮನೆಯಿಂದ ಮತ್ತು ಬಾರಿಸಿದವನ ಮನದಿಂದ ಎಲ್ಲ ರಾಕ್ಷಸಿ ಶಕ್ತಿಗಳು, ದುಷ್ಟ ಶಕ್ತಿಗಳು ಹೊಡೆದೋಡಿ ದೂರ ಹೋಗ್ತದಂತೆ. ಕೊನೆಗೆ ಹೇಳಿದರೆ ಏನು ಗೊತ್ತಾ? ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ದೇವತೆಗಳು ನಮ್ಮಲ್ಲಿಗೆ ಬರಬೇಕಾಗಿದ್ದರೆ ಒಂದು ದೊಡ್ಡ ಲಾಂಛನ ಬೇಕು. ಈ ಲಾಂಛನ ಯಾವುದು ಕೇಳಿದರೆ ಅದು ಗಂಟೆ ಅಂತ ಅರ್ಥ. ಅಲ್ಲಿಗೆ ನಿರ್ಣಯ ಮಾಡಿದರು, ಯಾರು ಗಂಟೆಯನ್ನು ಬಡಿತಾರೋ ಗಂಟೆಯನ್ನು ಬಡೆದ ಸ್ಥಳಕ್ಕೆ, ಗಂಟೆಯನ್ನು ಬಡಿದಂತಹ ಸ್ಥಳಕ್ಕೆ, ಗಂಟೆಯನ್ನು ಬಡಿದಂತಹ ವ್ಯಕ್ತಿಯ ಒಡನೆ ದೇವರು ಬರಲಿಕ್ಕೆ ದೊಡ್ಡ ಒಂದು ಆಹ್ವಾನ ಪತ್ರಿಕೆ ಯಾವುದು ಅಂತ ಕೇಳಿದರೆ ಅದು ಗಂಟೆ ಅಂತ ಅರ್ಥ. ಅಂತಹ ಮಹಾ ಗಂಟೆಯನ್ನು ಇವತ್ತು ನಾವು ಸಾಯಂಕಾಲದಿಂದ 6 ಗಂಟೆಯ ನಂತರ ಬಡಿಯುವುದರ ಮುಖಾಂತರವಾಗಿ ಒಂದು ಚಾಲನೆಯನ್ನು ಕೊಡಲಿಕ್ಕಿದೆ. ಕೇವಲ ಗಂಟೆ ಬಡಿಯೋದು ಮಾತ್ರ ಅಲ್ಲ, ನಾವು ಅನಿಸಬಹುದು ಗಂಟೆ ಬಡಿಯುವುದರಿಂದ ಶಬ್ದ ಮಾಲಿನ್ಯ ಆಗಬಹುದೋ ಏನೋ ಏನಾಗ್ತದೋ ಅಂತ ನಾವು ಅನಿಸಬಹುದು. ಆದರೆ ಮಂತ್ರಶಾಸ್ತ್ರವೊಂದು ಮಾತು ಹೇಳ್ತಾರೆ, ಗಂಟೆ ಶಬ್ದ ಯಾಕೆ ಬೇಕು ಅಂತ ಕೇಳಿದ್ರೆ ನಾನಾ ಮಂಗಲ ವಾದ್ಯ ಗೀತ ನಿನದಾಹ ವಾತಾಹ ಸುಖಸ್ಪರ್ಶನಾಹ. ನಾವೆಲ್ಲ ತಿಳ್ಕೊಳ್ಳಿಕ್ಕುಂಟು, ನಾವು ಬಡೆದ ಗಂಟೆ ಅಂತ ಏನಿದೆ, ಗಂಟೆಯಿಂದ ಬಂದ ಶಬ್ದದ ತರಂಗ ಏನಿದೆ ಅದು ಗಾಳಿಯ ಮುಖಾಂತರವಾಗಿ ದೇವರನ್ನು, ದೇವರ ಚರ್ಮವನ್ನು, ದೇವರ ದೇಹವನ್ನು ಮುಟ್ಟಿ ದೇವರಿಗೆ ಒಂದು ಸುಖ ಸ್ಪರ್ಶವನ್ನು ಕೊಡ್ತದಂತೆ. ನಾನಾ ಮಂಗಲ ವಾದ್ಯಗೀತ ನಿನದಾಹ ವಾತಾಹ ಸುಖ ಸ್ಪರ್ಶನಾಹ ಅಂತ. ಇವತ್ತು ನಾನು ಒಂದು ಮಾತು ಹೇಳ್ತೇನೆ, ಇವತ್ತು ಇಲ್ಲ ಆ ಪದ್ಧತಿ. ಹಿಂದೆ ಒಂದು ಪದ್ಧತಿ ಇತ್ತು. ಏನು ಕೇಳಿದ್ರೆ, ಒಂದು ಊರಿಗೆ ದೊಡ್ಡ ಅನಾರೋಗ್ಯ ಬಂದಾಗ ಈ ಅನಾರೋಗ್ಯದ ಪರಿಹಾರ ಮಾಡೋದು ಹೇಗೆ? ಮನೆಗಲ್ಲ, ಇಡೀ ಕೊರೋನಾದಂತಹ ದೊಡ್ಡ ಒಂದು ವೈರಸ್ ಒಂದು ಊರಿಗೆ ಬಂದು ಬಡಿದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವ ಪದ್ಧತಿ ಹೇಗಿತ್ತು ಹಿಂದೆ ಕೇಳಿದರೆ, ಬಹಳ ಪ್ರಾಚೀನದಲ್ಲಿ ಎತ್ತರದ ಗುಡ್ಡದ ಪ್ರದೇಶಕ್ಕೆ ಹೋಗೋದು, ಒಂದು ದೊಡ್ಡ ಗಂಟೆಯನ್ನು ಇಡೋದು, ಆ ಗಂಟೆಯ ಸುತ್ತ ಆಯುರ್ವೇದದಲ್ಲಿ ಹೇಳಿದಂತಹ ಕೆಲವು ಪದಾರ್ಥಗಳನ್ನು, ಕೆಲವು ಗಿಡಮೂಲಿಕೆಗಳನ್ನು ಹಚ್ಚುವುದು, ಹಚ್ಚಿ ಆ ಗಂಟೆಯನ್ನು ಶಬ್ದವನ್ನು ಜೋರಾಗಿ ಬಾರಿಸುವಂತಹದ್ದು. ಹೀಗೆ ಬಾರಿಸಿದಾಗ ಅಲ್ಲಿರುವ ಆ ಗಂಟೆಯ ಶಬ್ದದ ಒಡನೆ ಆ ಆಯುರ್ವೇದದಲ್ಲಿ ಹೇಳಿದಂತಹ ಹಚ್ಚಿದಂತಹ ಎಲ್ಲ ಗಿಡಮೂಲಿಕೆಗಳ ತರಂಗಗಳು ಇಡೀ ಊರಿಗೆ ಪ್ರಸಾರ ಆಗಿ ಅಲ್ಲಿರುವಂಥ ಎಲ್ಲ ಅನಾರೋಗ್ಯಗಳು ಕೂಡ ಪರಿಹಾರ ಆಗ್ತಾ ಇತ್ತು. ಬಹಳ ಪ್ರಾಚೀನ ಪದ್ಧತಿಯಲ್ಲಿ ಇಂತಹ ಒಂದು ಕ್ರಿಯೆಯನ್ನು ಮಾಡುತ್ತೆ. ಪ್ರಾಯಶಃ ಇವತ್ತು ನಾವದನ್ನು ಮಾಡದೇ ಇದ್ದರೂ ಕೂಡ ಗಂಟೆಯನ್ನು ಹೊಡೆಯುವುದರಿಂದ ನಮ್ಮ ಮನೆಗೆ ನಾವು ದೇವರನ್ನು ಆಹ್ವಾನಿಸೋಣ. ಗಂಟೆಯನ್ನು ಬಡಿಯುವುದರಿಂದ ನಮ್ಮ ಮನಸ್ಸಿಗೆ ನಾವು ದೇವರನ್ನು ಆಹ್ವಾನಿಸೋಣ. ಇವತ್ತು ಸಾಯಂಕಾಲದ ಹೊತ್ತಿಗೆ ಒಂದು ಮಂತ್ರವನ್ನು ನಾವು ಹೇಳಲಿಕ್ಕುಂಟು. ಆ ಮಂತ್ರವನ್ನು ಹೇಳಿ ಗಂಟೆಯನ್ನು ಬಡಿಲಿಕ್ಕಿದೆ. ಹಿನಸ್ತಿ ದೈತ್ಯ ತೇಜಾಂಸಿ ಸ್ವನೇನಾ ಪೂರ್ಯಯ ಜಗತ್ ಸಾಗಂಟ ಪಾತುನೋ ದೇವಿ ಪಾಪೇಭ್ಯೋ ನಹ ಸುತಾನ್ ಇವ ಅಂತ ಕೇಳಿದ್ರೆ, ಋಷಿಗಳು ದೇವಿ ಹತ್ರ ಹೇಳುವ ಮಾತು ಏನು ಗೊತ್ತಾ? ಯಾವ ನಿನ್ನ ಎದುರುಗಡೆ ಬಡಿದಂತಹ ಗಂಟೆಯ ಶಬ್ದ ಇದೆ, ಈ ಗಂಟೆಯ ಶಬ್ದ ಮೂರು ಲೋಕದಲ್ಲೂ ಕೂಡ ವ್ಯಾಪಿಸಿಕೊಂಡು ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಮಕ್ಕಳನ್ನು ತಾಯಿ ಕಾಪಾಡುವಂತೆ ಈ ಗಂಟೆಯ ಶಬ್ದವು ನಮ್ಮನ್ನು ಕಾಪಾಡಲಿ ಅಮ್ಮ ಅಂತ ಹೇಳುವಂತಹ ಸಪ್ತಶತಿಯ ವಿಶಿಷ್ಟವಾದಂತಹ ಮಂತ್ರವನ್ನು ಉಚ್ಚರಿಸುತ್ತಾ ಇವತ್ತು ನಾವು ಗಂಟೆಯ ಶಬ್ದವನ್ನು ಮಾಡಲಿಕ್ಕಿದೆ. ಕೇವಲ ಗಂಟೆ ಶಬ್ದ ಮಾಡಲಿಕ್ಕಾಗಿರತಕ್ಕಂತಹದ್ದು ಮಾತ್ರ ಅಲ್ಲ,
ಅದು ಭಾವಪೂರ್ಣವಾಗಿರುವಂತಹದ್ದು. ಗಂಟೆಯನ್ನು ಬಡದ ನಂತರ ಕಣ್ಮುಚ್ಚಿ ಆ ಶಬ್ದವನ್ನು ಕೇಳಿ ನಿಮಗದರಲ್ಲಿ ಓಂಕಾರ ಎನ್ನುವಂತಹದ್ದು ಕಾದು ಆ ಶಬ್ದ ಕೇಳ್ತದೆ. ಆ ಶಬ್ದ ಕೇಳುವುದರಿಂದ ನಮ್ಮ ಬದುಕು ಪಾವನ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಸಾಯಂಕಾಲದ ಹೊತ್ತಿಗೆ 6 ಗಂಟೆಯಿಂದ 7 ಗಂಟೆಯ ತನಕ ಒಂದು ವಿಧಿಪೂರ್ವಕವಾಗಿರತಕ್ಕಂತಹ ನಾವು ಒಂದು ಘಂಟಾನಾದವನ್ನು ಮಾಡ್ತಾ ಇದ್ದೇವೆ. 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕಿನಂದು ಸಾಯಂಕಾಲದ ಹೊತ್ತಿಗೆ ಶೃಂಗೇರಿ ಗುರುಗಳು ಇಲ್ಲಿಗೆ ಬರ್ತಾರೆ. ಮೊನ್ನೆ ಬಂದಿದ್ದರು. ಬರುವ ಸಮಯದಲ್ಲಿ ಗುರುಗಳ ಹತ್ರ ಇದೊಂದು ದೊಡ್ಡ ಗಂಟೆ ಗುರುಗಳೇ, ಭಾರತದಲ್ಲಿ 2ನೇ ಗಂಟೆ, ಕರ್ನಾಟಕದಲ್ಲಿ ಮೊದಲನೇ ಮಾರ್ಚ್ 5ನೇ ತಾರೀಕಿಗೆ ಇಲ್ಲಿಗೆ ಗುರುಗಳು ಬಂದ ಸಮಯದಲ್ಲಿ ಬ್ರಹ್ಮಕಲಶದ ಸಾಯಂಕಾಲದ ದಿವಸ ಶೃಂಗೇರಿ ಗುರುಗಳು ಬಂದಾಗ ನಾವು ಅವರ ಹತ್ರ ಹೇಳಿತ್ತು ಈ ಗಂಟೆಯ ಬಗ್ಗೆ ಎಲ್ಲ ಹೇಳಿದಾಗ ತಟ್ಟನೆ ಗುರುಗಳು ಹೇಳಿದ್ರು, ಹೋ ಹಿನಸ್ತಿ ದೈತ್ಯ ತೇಜಾಂಸಿ ಸೊನೇನ ಪೂರೆಯ ಜಗತ ಸಾಗಂಟ, ಇದು ಅದೇ ಗಂಟೆಯ ಅಂತ ಗುರುಗಳು ಕೇಳಿದರು. ಯಾವ ದೇವಿ ಗಂಟೆಯನ್ನು ಬಾರಿಸಿ ಅಂತ ಹೇಳಿದಾಗ 3 ಜಗತ್ತು ಕೂಡ ಬೆಳಗಿತೋ, ದುಷ್ಟಶಕ್ತಿಗಳು ದೂರ ಆಯಿತೋ, ಇದು ಅದೇ ಗಂಟೆಯ ಅಂತ ಗುರುಗಳು ಕೇಳಿದರು. ಆವತ್ತು ನಾನು ನಿರ್ಣಯಿಸಿದೆ, ಇದು ದೇವರ ಸಂಕಲ್ಪ, ಇಲ್ಲಿಗೆ ಈ ಮಂತ್ರವನ್ನು ಹೇಳ್ತಾ ನಾವು ಗಂಟೆಯನ್ನು ಬಡಿಯೋಣ. ಆವಾಗ ಎಲ್ಲ ದುಷ್ಟ ಶಕ್ತಿಗಳು ನಮ್ಮಿಂದ ದೂರ ಆಗಿ ಶಿಷ್ಟಗುಣವಾಗಿರತಕ್ಕಂತಹ ಸಂಪನ್ನತೆಗಳು ನಮಗೆ ಪ್ರಾಪ್ತಿಯಾಗ್ತದೆ ಎನ್ನುವುದು ಆ ದಿವಸ ನನಗೆ ತೀರ್ಮಾನಕ್ಕೆ ಬಂತು. ಆ ನಿಟ್ಟಿನಲ್ಲಿ ಗಂಟೆಯ ಶಬ್ದ ಇವತ್ತಿನಿಂದ ಆರಂಭ ಆಗ್ತದೆ. ಎಲ್ಲರ ಮನಸ್ಸಿನಲ್ಲೂ ದೇವರು ಬರ್ತಾರೆ. ಎಲ್ಲರ ಮನೆಯಲ್ಲೂ ಕೂಡ ಕಾಪು ಅಮ್ಮ ಇವತ್ತಿನಿಂದ ಕಾಪು ಅಮ್ಮನ ಆಗಮನಕ್ಕೆ ಒಳ್ಳೆಯ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಅಂತ. ಆ ನಿಟ್ಟಿನಲ್ಲಿ ಕೇವಲ ಗಂಟೆ ಬಡಿಯೋದು ಅದು ಬಡ್ದು ಹೋಗೋದು ಅಂತ ಆಗಬಾರ್ದು, ಅದು ಒಂದು ಸೇವಾ ರೂಪದಲ್ಲಿ ಇರಬೇಕೆನ್ನುವಂಥ ಉದ್ದೇಶದಲ್ಲಿ ಘಂಟಾನಾದ ಸೇವೆ ಅಂತ ಮಾಡ್ತಾ ಉಂಟು. ಒಂದು ಘಂಟಾನಾದ ಸೇವೆಯನ್ನು ಮಾಡೋದು ಅಂತ ಹೇಳಿದ್ರೆ ಅದಕ್ಕೊಂದು ಅದರದ್ದೇ ಆಗಿರುವಂತಹ ರೀತಿಯನ್ನು ನಾವು ಇಟ್ಟುಕೊಂಡದ್ದಿದೆ. ಹಣ್ಣು ಕಾಯಿಯನ್ನು ನಾವು ತಗೊಂಡು ಬಂದು ಅಲ್ಲಿ ಗಂಟೆ ಎದುರು ಇಟ್ಟು 1 ತೆಂಗಿನಕಾಯಿಯನ್ನು ಹಿಡ್ಕೊಂಡು ದೇವರಿಗೆ ಒಂದು ಪ್ರದಕ್ಷಿಣೆ ಬರಬೇಕು. ಸರ್ವಮಂಗಲ ಮಾಂಗಲ್ಯ ಎನ್ನುವಂತಹ ಮಂತ್ರವನ್ನು ಹೇಳ್ತಾ ನಮ್ಮ ಮನಸ್ಸಿನ ಎಲ್ಲ ಸಮಸ್ಯೆಗಳನ್ನು ಕಷ್ಟಗಳನ್ನು ಭಗವತಿ ಪರಿಹರಿಸುವಂಥ ಹೆಜ್ಜೆಯ ಮೇಲೊಂದು ಹೆಜ್ಜೆಯನ್ನು ಹಾಕುತ್ತಾ 1 ಪ್ರದಕ್ಷಿಣೆ ಬಂದು ಗಂಟೆಯ ಹತ್ತಿರ ತೆಂಗಿನಕಾಯಿಯನ್ನು ಅರ್ಪಿಸಿ ಗಂಟೆಯನ್ನು ನಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಈಡೇರುವಂತೆ ನಾವು ಗಂಟೆಯನ್ನು ಬಡಿಬೇಕು. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಸಮಸ್ಯೆಗಳು ದುಃಖಗಳು ಏನೆಲ್ಲ ನಾವು ಅಂದುಕೊಂಡಿದ್ದೇವೆ ಅದೆಲ್ಲ ಕೆಲಸಗಳು ಕೂಡ ದೋಷಗಳು ದೂರ ಆಗಿ ಗುಣಗಳು ನಮ್ಮಲ್ಲಿ ಸಂಪನ್ನಪೂರ್ವಕವಾಗಿ ಬರ್ತದೆ. ಇದು ಒಂದು ಶಾಸ್ತ್ರೀಯವಾದಂತಹ ಪದ್ಧತಿಯೂ ಕೂಡ ಆಗಿರುವುದರಿಂದ ದೇವರಿಗೆ ನಾವು ಪ್ರದಕ್ಷಿಣೆ ಬಂದು ದೇವರಿಗೆ ಫಲವನ್ನು ಸಮರ್ಪಿಸಿ ಗಂಟೆ ಬಡಿಯುವುದರಿಂದ ನಮ್ಮ ಬದುಕಿಗೆ ದೊಡ್ಡ ಅದು ಎಚ್ಚರ ಗಂಟೆಯಾಗಿರುತ್ತದೆ. ನಮ್ಮ ಫಲವನ್ನು ಸಮರ್ಪಿಸುವುದರಿಂದ ನಮಗೆ ಬೇಕಾದಂತಹ ಫಲಗಳನ್ನು ಆ ಗಂಟೆಯ ಶಬ್ದದ ಮುಖಾಂತರವಾಗಿ ನಮ್ಮೊಳಗಡೆ ದೇವರು ಪ್ರವಹಿಸುವಂತೆ ಅನುಗ್ರಹಿಸ್ತಾರೆ. ಈ ನಿಟ್ಟಿನಲ್ಲಿ ಆ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ದೇವರಿಗೆ ಪ್ರದಕ್ಷಿಣೆಯನ್ನು ಬರ್ತಾ ಇದ್ದೇವೆ. ಈ ದೇವರಿಗೆ ಪ್ರದಕ್ಷಿಣೆಯನ್ನು ನಾವು ಬರಬೇಕಾಗಿದ್ದರೆ ಅದರದ್ದೇ ಆಗಿರುವಂತಹ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಪ್ರದಕ್ಷಿಣೆಯನ್ನು ಬಂದಾಗ ನಮಗೆ ಆ ಘಂಟಾನಾದದ ಪೂರ್ಣ ಫಲ ಎನ್ನುವಂತಹದ್ದು ಪ್ರಾಪ್ತಿಯಾಗ್ತದೆ. ಹಾಗಾದರೆ ಗಂಟೆ ಬಡಿಬೇಕಾಗಿದ್ದರೆ ಒಂದು ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಹೇಗೆ ಬರಬೇಕು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಪ್ರದಕ್ಷಿಣೆ ತುಂಬ ಫಾಸ್ಟ್ ಆಗಿರುತ್ತೆ ನಮ್ಮದು, ಯಾಕಂದರೆ ಬೇಗ ಗಂಟೆ ಬಡಿದು ಹೋಗುವ ಅಂತ ಅನಿಸ್ತದೆ. ಆದರೆ ಕಾಪು ಕ್ಷೇತ್ರದಲ್ಲಿ ಅಮ್ಮನ ಕ್ಷೇತ್ರದಲ್ಲಿ ಹಾಗಾಗಬಾರದು. ಎಲ್ಲರೂ ಕೂಡ ಪ್ರದಕ್ಷಿಣೆ ಬರುವಾಗ ನಿಧಾನದಲ್ಲಿ ಪ್ರದಕ್ಷಿಣೆ ಬರಬೇಕು. ನೀವೆಲ್ಲ ಕ್ವಶನ್ ಕೇಳ್ಬೋದು, ಈಗ ಎಷ್ಟು ನಿಧಾನದಲ್ಲಿ ಪ್ರದಕ್ಷಿಣೆ ಬರಬೇಕು ಅಂತ. ಅದಕ್ಕೆ ಒಂದು ಮಾತು ಹೇಳಿದ್ದೆ ಶಾಸ್ತ್ರ, ಆಸನ್ನ ಪ್ರಸವಾನಾರಿ ಜಲಪೂರ್ಣಂ ಯಥಾಘಟಂ ಉದ್ವಹಂತಿ ಶನೈಹಿ ಯಾತಿ ಪ್ರದಕ್ಷಿಣ ಇತಿ ಸ್ಮೃತಃ. ಪ್ರದಕ್ಷಿಣೆ ಹೇಗಿರಬೇಕು ಅಂತ ಕೇಳಿದ್ರೆ, ತುಂಬು ಗರ್ಭಿಣಿ, ಇನ್ನೇನು 8 ತಿಂಗಳು ಮುಗಿದಿದೆ, 9ನೇ ತಿಂಗಳು ಆರಂಭ ಆಗಿದೆ, ಇನ್ನೇನು ಹೆರಿಗೆ ಆಗಬಹುದು ಎನ್ನುವ ತುಂಬು ಗರ್ಭಿಣಿ. ಆ ತುಂಬು ಗರ್ಭಿಣಿಯ ತಲೆಯ ಮೇಲೆ ಮಣ್ಣಿನ ಮಡಕೆ, ಅದರಲ್ಲಿ ಪೂರ್ಣ ನೀರು. ಮೊದಲೇ ತುಂಬು ಗರ್ಭಿಣಿ, ತಲೆಯಲ್ಲಿ
ಮಣ್ಣಿನ ಮಡಕೆ, ಅದರಲ್ಲಿ ಪೂರ್ಣ ನೀರು. ಆ ಗರ್ಭಿಣಿಗೆ ಯಾವುದೇ ಗಡಿಬಿಡಿ ಇಲ್ಲದೆ ನಿಧಾನವಾಗಿ ಹೋಗಬೇಕು ಎನ್ನುವ ಮನಸ್ಥಿತಿ ಇದ್ದಾಗ ಆ ಗರ್ಭಿಣಿಯ ನಡಿಗೆ ಯಾವ ರೀತಿ ಇರ್ತದೋ ಆ ನಡಿಗೆ ದೇವರ ಸುತ್ತ ಬಂದರೆ ಅದಕ್ಕೆ ಪ್ರದಕ್ಷಿಣೆ ಅಂತ ಹೆಸರಂತೆ. ನೀವು ಆಲೋಚಿಸಿ ಹೇಗಿರಬೇಕು ಅಂತ. ತುಂಬು ಗರ್ಭಿಣಿ, ತಲೆ ಮೇಲೆ ಮಡಕೆ ಇದೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀರು ತುಂಬ ಇರುವುದರಿಂದ ಮೈ ಮೇಲೆ ಬೀಳ್ತದೆ. ಸ್ವಲ್ಪ ಹೆಜ್ಜೆ ಜಾಸ್ತಿ ಆದರೆ ಆ ಮಡಿಕೆ ಕೆಳಗೆ ಬಿದ್ದು ಮುರಿದು ಹೋಗ್ತದೆ ಎನ್ನುವ ಭಯ ಇದೆ. ಗಡಿಬಿಡಿ ಇಲ್ಲ ಎನ್ನುವ ಭಾವ ಇದ್ದು ನಿಧಾನದಲ್ಲಿ ಆ ಗರ್ಭಿಣಿ ಹೋಗ್ತಾ ಇರುವ ನಡಿಗೆ ಹೇಗಿದೆಯೋ ಅಂತಹ ನಡಿಗೆ ದೇವರಲ್ಲಿ ಪ್ರದಕ್ಷಿಣೆಯಾಗಿ ಬಂದಾಗ ಅದು ದೇವರಿಗೆ ಮುಟ್ಟುವ ಪ್ರದಕ್ಷಿಣೆ ಅಂತ ಆಗಿರ್ತದೆ. ಅಂತಹ ಪ್ರದಕ್ಷಿಣೆಯನ್ನು ಬಂದು ಗಂಟೆಯನ್ನು ಬಡಿದಾಗ ನಮ್ಮೆಲ್ಲರ ಬಯಕೆಗಳನ್ನು ಕೂಡ ಆ ತಾಯಿ ಅನುಗ್ರಹಿಸ್ತಾಳೆ. ನಮ್ಮ ಏನೆಲ್ಲ ಮನಸ್ಸಿನ ಆಶೋತ್ತರಗಳುಂಟೋ ಎಲ್ಲವನ್ನು ಕೂಡ ನಮಗೆ ಪಡೆದುಕೊಳ್ಳಲಿಕ್ಕೆ ಒಳ್ಳೆಯ ಒಂದು ಮಾರ್ಗ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ವಾಸುದೇವ ಶೆಟ್ಟರು ಹೇಳಿದಂತೆ ಎಲ್ಲರಿಗೂ ಅಮ್ಮನ ಅನುಗ್ರಹ ಸಿಗಬೇಕು, ಎಲ್ಲರೂ ಅವರವರ ಆಶೋತ್ತರಗಳನ್ನು ತಾವು ಪಡ್ಕೊಳ್ಳುವಂತಹ ಮಾರ್ಗ ಕಾಪು ಮಾರುಗುಡಿಯಲ್ಲಿ ಆಗಬೇಕು ಎನ್ನುವಂತಹ ಆಶಯವನ್ನು ಹೊತ್ತವರ ವಾಸುದೇವ ಶೆಟ್ಟರು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸ್ವಯಂ ಆಗಿ ಬಂದು ಗಂಟೆಯನ್ನು ಬಡಿಯುವುದರ ಮುಖಾಂತರವಾಗಿ ನಮ್ಮೆಲ್ಲರ ಬದುಕನ್ನು ಕೂಡ ಎಚ್ಚರದಿಂದ ಸಾಗಿಸೋಣ. ಆ ಗಂಟೆಯ ಶಬ್ದ ಅಮ್ಮನ ಕಿವಿಗೆ ಕೇಳುವುದರ ಮುಖಾಂತರ ನಮ್ಮೆಲ್ಲರ ಬದುಕು ಕೂಡ ಅದು ಸುಖಮಯವಾಗಲಿ ಸುಗಮವಾಗಲಿ ಅಂತ ಹೇಳ್ತಾ ಸ್ವಲ್ಪ ನಾನು ಜಾಸ್ತಿ ಮಾತಾಡಿದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಊಟಕ್ಕೋಸ್ಕರ. ಈ ನನ್ನ ಮಾತಾದ ನಂತರ, ಧನ್ಯವಾದ ಆದ ನಂತರ ನಿಮ್ಮ ಕೈಯಲ್ಲಿರತಕ್ಕಂತಹ ಪುಷ್ಪವನ್ನು ತಗೊಳ್ತಾರೆ. ಆ ಪುಷ್ಪವನ್ನು ಹಿಡಿದು ನಾವು ಇಲ್ಲಿ ದೇವರಿಗೆ ಪೂಜೆಯನ್ನು ಮಾಡ್ತೇವೆ. ದೇವರಿಗೆ ಪೂಜೆಯನ್ನು ಮಾಡಿದ ತಕ್ಷಣ ನಾವೆಲ್ಲರೂ ಕೂಡ ನೀವು ಕೊಟ್ಟಂಥ ಪುಷ್ಪವನ್ನು ಹಿಡ್ಕೊಂಡು ನಾವೆಲ್ಲರೂ ಕೂಡ ಸೇರಿಕೊಂಡು ಒಳಗಡೆ ಹೋಗಿ ಅಮ್ಮನ ಸನ್ನಿಧಾನದಲ್ಲಿ ಆ ಪುಷ್ಪಾಂಜಲಿ ಅರ್ಪಣೆ ಮಾಡಿ ಅಲ್ಲಿಯೇ ಆರತಿ ಮಾಡಿ ಅಲ್ಲಿಂದ ನಾವು ಸೀದಾ ಇಲ್ಲಿಗೆ ಬಂದು ಊಟ ಮಾಡುವಂತಹ ಸಮಾರಾಧನೆಯ ಪ್ರಕ್ರಿಯೆಗಳಾಗ್ತದೆ. ನಾವೆಲ್ಲರೂ ಕೂಡ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಅಮ್ಮನಿಗೆ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ.